ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಲೂ ಕುರ್ಮಾ ಮತ್ತು ಗೀ ರೈಸ್ ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರೋ ಪದಾರ್ಥಗಳು: ಸನ್ಪ್ಯೂರ್ ಎಣ್ಣೆ ತೊಗೊಂಡಿದ್ದೀನಿ, ಮತ್ತು GRB ತುಪ್ಪ, ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಸುಲಿದಿಟ್ಕೊಂಡಿದ್ದೀನಿ, ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 1/4 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ಬಾಸುಮತಿ ರೈಸು, 2 ಏಲಕ್ಕಿ, 2 ಚಕ್ರ ತೊಗೊಂಡಿದ್ದೀನಿ, 2 ಚಕ್ಕೆ, ಒಂದು 4-5 ಲವಂಗ, ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಗೀ ರೈಸ್ ರೆಡಿ ಮಾಡ್ಕೋಬೇಕಲ್ವಾ, ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಳ್ತಿದ್ದೀನಿ, 1-2 ಸ್ಪೂನ್ ಅಷ್ಟು ತುಪ್ಪ. ಸ್ವಲ್ಪ ಕಾಯಿಲೆ. ಈಗ ಚಕ್ರ ಏಲಕ್ಕಿ ಹಾಕೊಳ್ತಿದ್ದೀನಿ, ಮತ್ತೆ ಚಕ್ಕೆ, ಲವಂಗ, ಮತ್ತೆ ಗೋಡಂಬಿ, ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ, 4 ಈರುಳ್ಳಿ ಇಟ್ಟಿದ್ನಲ್ಲ, ಅದು ಕಟ್ ಮಾಡಿದ್ದೀನಿ. ಈಗ ಅದು ಸ್ವಲ್ಪ ಫ್ರೈ ಆಗಲಿ. ಈಗ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ, ಇದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗಿದೆ. ಈಗ ಅಕ್ಕಿ ನೆನೆಸಿಟ್ಟಿದೆ 10 ನಿಮಿಷ, ಈಗ ಹಾಕೊಳ್ತಿದ್ದೀನಿ. ಈಗ ತೆಂಗಿನ ಹಾಲು ಹಾಕೊಳ್ತಿದ್ದೀನಿ. 1 ಗ್ಲಾಸ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಇಟ್ಕೊಂಡಿದ್ನಲ್ಲ, ಅದು ತೆಂಗಿನ ಹಾಲು ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸು ನೀರು ಹಾಕಬೇಕು. ಮತ್ತು ಇದು ಬಾಸುಮತಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬೇರೆ ಅಕ್ಕಿಲೂ ಮಾಡ್ಕೊಳ್ಬೋದು, ಇದು ಬಾಸುಮತಿಲಿ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಈಗ ನೀರು ಹಾಕಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಇದು 1 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಗೀ ರೈಸು ರೆಡಿಯಾಗಿದೆ. ಕಾಂಬಿನೇಷನ್ ಆಲೂ ಕುರ್ಮಾ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಲಿಂಕು ಕೊಟ್ಟಿರ್ತೀನಿ, ಆಲೂ ಕುರ್ಮಾದು ನೋಡ್ಕೋಬೋದು ನೀವು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳಿ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.